ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಮತ್ತೊಮ್ಮೆ ನಿಮಗೆ ಆದರದ ಸ್ವಾಗತ. ಮಂಗಳೂರು ಭಾಗದಲ್ಲಿ ತುಂಬಾನೇ ಫೇಮಸ್ ಆಗಿರುವಂತಹ ಒಂದು ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿ ಇವತ್ತು ನಾನು ಶೇರ್ ಮಾಡ್ತಾ ಇರುವಂಥದ್ದು. ಅದೇ ಗೋಳಿ ಬಜೆ ಅಥವಾ ಮಂಗಳೂರು ಬಜ್ಜಿ. ಟೀ ಟೈಮಿಗಂತೂ ಹೇಳಿ ಮಾಡಿಸಿದಂತಹ ತಿಂಡಿ ಅಂತ ಹೇಳ್ಬೋದು ಇದನ್ನು. ಮತ್ತು ಇದು ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಇಷ್ಟಪಡುವಂತಹ ಈ ಸ್ನ್ಯಾಕ್ಸ್ ಅಂತೂ ಬಹಳ ರುಚಿಯಾಗಿರುತ್ತೆ. ತುಂಬ ಕ್ರಿಸ್ಪಿಯಾಗಿ ಹೊರಗಡೆಯಿಂದ ಅದೇ ರೀತಿ ಸಾಫ್ಟಾಗಿ ಒಳಗಡೆಯಿಂದ ಬಂದಿರುತ್ತೆ. ಬನ್ನಿ ಹಾಗಾದರೆ ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಇದಕ್ಕಾಗಿ ಮೊದಲಿಗೆ ನಾನು ಮಿಕ್ಸಿಂಗ್ ಬೌಲಿಗೆ 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಈ ಮೈದಾ ಹಿಟ್ಟಿಗೆ ಕಾದಿರುವಂತಹ ಕೊಬ್ಬರಿ ಎಣ್ಣೆಯನ್ನು ಹಾಕಿದರೆ ತುಂಬ ಚೆನ್ನಾಗಿ ಒಳಗಡೆಯಿಂದ ಸಾಫ್ಟಾಗಿ ಹಾಗೆಯೇ ಹೊರಗಡೆಯಿಂದ ಗರಿ ಗರಿಯಾಗಿ ಬರೋದಕ್ಕೆ ಸಹಾಯ ಮಾಡುತ್ತೆ. ಈಗ 3 ಟೇಬಲ್ ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಸರಿಯಾಗಿ ಕಾಯಿಸಬೇಕು. ತುಂಬ ಕಾಯಬೇಕಿದು. ಸ್ವಲ್ಪ ಹೊಗೆ ಬರುವಷ್ಟರ ಮಟ್ಟಿಗೆ ಇದು ಎಣ್ಣೆ ಬಾಯ್ಲ್ ಆದ ನಂತರ ಈಗ ನಾವು ಹಾಕ್ಕೊಂಡಿರುವಂತಹ ಮೈದಾ ಹಿಟ್ಟಿಗೆ ಇದನ್ನು ಕಾದಿರುವಂತಹ ಎಣ್ಣೆಯನ್ನು ಹಾಕ್ಕೊಂಡು ಒಂದು ಮೊದಲಿಗೆ ಸ್ಪೂನ್ನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಬೋದು. ತುಂಬಾ ಬಿಸಿಯಾಗಿರುತ್ತಲ್ಲ. ಸ್ವಲ್ಪ ತಣ್ಣಗಾದ ನಂತರ ಕೈಯಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮೈದಾ ಹಿಟ್ಟು ಎಣ್ಣೆ ಜೊತೆಗೆ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆದ ನಂತರ ಮತ್ತೆ ನಾವು ಇದಕ್ಕೆ ಬಾಕಿರುವಂತಹ ಇಂಗ್ರೀಡಿಯೆಂಟ್ಸನ್ನೆಲ್ಲ ಹಾಕ್ತಾ ಬರ್ಬೋದು. ಈಗ ನೋಡ್ಬೋದು ಸ್ವಲ್ಪ ಆರಿದೆ. ತಣ್ಣಗಾದ ನಂತರ ಕೈಯಿಂದ ಮಿಕ್ಸ್ ಮಾಡ್ತಾ ಇದ್ದೀನಿ. ಸರಿಯಾಗಿ ಮೈದಾ ಹಿಟ್ಟಿನ ಜೊತೆಗೆ ಈ ಎಣ್ಣೆ ಎಲ್ಲ ಮಿಕ್ಸ್ ಆಗಬೇಕು. ಅಲ್ಲಿ ತನಕ ಮಿಕ್ಸ್ ಮಾಡಿದ್ದೀನಿ. ಈಗ ನೋಡ್ಬೋದು ಒಂದು ಕೈಯಲ್ಲಿ ಹೀಗೆ ಮುಷ್ಟಿ ಹಿಡಿದ್ರೆ ನಮಗೆ ಉಂಡೆ ಹದಕ್ಕೆ ಅದು ಬರಬೇಕು. ಅಷ್ಟಾದರೆ ಸಾಕಾಗುತ್ತೆ. ಇನ್ನೀಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸಣ್ಣಕ್ಕೆ ಹೆಚ್ಚಿರುವಂತಹ ಹಸಿಮೆಣಸಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಸಣ್ಣಕ್ಕೆ ಹೆಚ್ಚಿರುವಂತಹ ಹಸಿ ಶುಂಠಿಯನ್ನು ಕೂಡ ಹಾಕ್ಕೊಳ್ಬೇಕು ಇದರೊಟ್ಟಿಗೆ. ಇನ್ನು ಕರಿಬೇವು ಸೊಪ್ಪನ್ನು ಕೂಡ ಸಣ್ಣಕ್ಕೆ ಹೆಚ್ಚಿರೋದು ಅದನ್ನು ಕೂಡ ಹಾಕಿದ್ದೀನಿ. ಇನ್ನು ಕಾಯಿ ಹೋಳನ್ನು ಹಾಕ್ಕೊಳ್ಬೇಕು, ಸಣ್ಣಕ್ಕೆ ಹೆಚ್ಚಿರೋದು ಅದು ಕೂಡ. ಮತ್ತು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಬೇಕು. 1 ಸ್ಪೂನ್ ಆಗೋಷ್ಟು ಹಾಕಿದರೆ ಸಾಕು. ಇನ್ನು ಇವಿಷ್ಟನ್ನೆಲ್ಲವನ್ನು ಹಾಕಿದ ನಂತರ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಆಗಿರ್ಬೋದು, ನಾವೀಗ ಹಸಿ ಶುಂಠಿ ಎಲ್ಲ ಹಾಕಿದ್ದೀವಲ್ಲ, ಕರಿಬೇವು ಸೊಪ್ಪು, ಇವೆಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಹುಳಿಯಾಗಿರುವಂತಹ ಮೊಸರನ್ನು ಹಾಕೋದಕ್ಕೆ ಹೋಗಬೇಡಿ. ಸಪ್ಪೆ ಆಗಿರುವಂಥದ್ದು ಅಂದರೆ ಸ್ವಲ್ಪ ಫ್ರೆಶ್ ಆಗಿರುವಂತಹ ಮೊಸರನ್ನು ಅರ್ಧ ಕಪ್ ಆಗುವಷ್ಟು ಹಾಕಿದರೆ ಸಾಕು. ಮೊಸರನ್ನು ಹಾಕಿ ಆದ ನಂತರ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಆಮೇಲೆ ಇದಕ್ಕೆ ನೀರನ್ನು ಮತ್ತೆ ಹಾಕ್ಕೊಂಡು ನಾವು ಕಲಸ್ಕೊಳ್ಬೇಕು. ಹದ ನೋಡ್ಬೋದು ನೀವೀಗಾಗಲೇ. ಸ್ವಲ್ಪ ಅದು ಮೇಲಿಂದ ನಾವು ತೆಗೆದು ಹಾಕಿದಾಗ ಅದು ಕೆಳಗಡೆ ಬೀಳಬೇಕು. ಅಷ್ಟು ಗಟ್ಟಿಯಾಗಿ ನಾವು ಇದನ್ನು ಕಲಸ್ಕೊಳ್ಬೇಕು. ನೋಡ್ಬೋದು ನೀವೀಗ ಹದ. ಚಪಾತಿ ಹಿಟ್ಟಿಗಿಂತೆಲ್ಲ ನೀರು ಮಾಡ್ಕೊಳ್ಬೇಕು. ಇದನ್ನು ತುಂಬ ನೀರು ಅಲ್ಲ ಗಟ್ಟಿಯೂ ಅಲ್ಲ, ಆ ಥರ ಮಾಡಿಕೊಂಡು ಇದನ್ನು ಮುಚ್ಚಳವನ್ನು ಮುಚ್ಚಿ 1/4 ಗಂಟೆ ಹಾಗೆಯೇ ರೆಸ್ಟ್ ಆಗೋದಕ್ಕೆ ಬಿಡೋಣ. ಗೋಳಿ ಬಜೆ ಹಿಟ್ಟು ರೆಡಿ ಆಗೋಷ್ಟು ಹೊತ್ತರಲ್ಲಿ ಒಂದು ಇದಕ್ಕೆ ಚಟ್ನಿಯನ್ನು ಮಾಡ್ಕೊಳ್ಳೋಣ. ಕಾಂಬಿನೇಷನ್ ಆಗಿ ಮಾಡುವುದು. ಅದಕ್ಕೆ 1 ಹಿಡಿ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹುರಿಗಡಲೆ ಬೀಜವನ್ನು ಹಾಕಿ ಆದ ನಂತರ ಖಾರಕ್ಕೆ ನಿಮಗೆ ಹಸಿಮೆಣಸಿನಕಾಯನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ನೀರನ್ನು ಹಾಕಿ ರುಬ್ಕೊಂಡು ಬರೋಣ. ನೈಸಾಗಿ ರುಬ್ಕೊಂಡ್ರೆ ಚಟ್ನಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಇದು. ಈಗ ರುಬ್ಕೊಂಡಾದ ನಂತರ ಒಂದು ಬೌಲಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇನ್ನು ಇದಕ್ಕೆ ಕರಿಬೇವು ಸೊಪ್ಪು ಆಮೇಲೆ ಸಾಸಿವೆದ್ದು ಒಗ್ಗರಣೆ ಕೊಟ್ಟರೆ ಸೂಪರ್ ಆಗಿರುವಂತಹ ಚಟ್ನಿ ಕೂಡ ರೆಡಿ ಆಯಿತು. ಇಲ್ಲಿ ಈ ಸೈಡ್ ಗೋಳಿ ಬಜೆ ಹಿಟ್ಟು ಕೂಡ ರೆಡಿಯಾಗಿದೆ. ಇದಕ್ಕೆ ಇನ್ನೀಗ ಸ್ವಲ್ಪ ಚಿಟಿಕೆಯಷ್ಟು ಸೋಡವನ್ನು ಈ ಹಂತದಲ್ಲಿ ಹಾಕ್ಕೊಳ್ಬೇಕು. ಇನ್ನು ಮೇಲಿಂದ ಒಂದು ಸ್ವಲ್ಪ ನೀರನ್ನು ಹಾಕಿ ಸರಿಯಾಗಿ ಇದನ್ನು ಬೀಟ್ ಮಾಡ್ಕೊಳ್ಬೇಕು. ತುಂಬ ಅಂದರೆ ಒಂದು 5 ನಿಮಿಷಗಳ ಕಾಲ ನಾವು ಒಂದೇ ಡೈರೆಕ್ಷನಿಂದ ಅಥವಾ ನಾವು ಬಡ್ದು ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಹಂತದಲ್ಲೇ ಸೋಡಾದ ಪುಡಿಯನ್ನು ಹಾಕೋದ್ರಿಂದ ಗೋಳಿ ಬಜೆ ಕೂಡ ತುಂಬ ಚೆನ್ನಾಗಿ ಉಬ್ಬಿಕೊಂಡು ಬರೋದಕ್ಕೆ ಸಹಾಯ ಮಾಡುತ್ತೆ. ನೀವು ಯಾವ ಥರ ಹಿಟ್ಟನ್ನು ನಾದ್ಕೊಂಡು ರೆಡಿ ಮಾಡ್ತೀರೋ ಅಷ್ಟು ಚೆನ್ನಾಗಿ ಗೋಳಿ ಬಜೆ ಕೂಡ ತುಂಬ ಸಾಫ್ಟಾಗಿ ಆಮೇಲೆ ಹೊರಗಡೆಯಿಂದ ಗರಿ ಗರಿಯಾಗಿ ಬರೋದಕ್ಕೆ ಸಹಾಯ ಮಾಡುತ್ತೆ. ನೋಡ್ಬೋದು ನೀವೀಗ ನಾನು ಈ ಥರ ಕೈಯಲ್ಲಿ ಹೀಗೆ ಮಾಡ್ತಾ ಇದ್ದೀನಿ ನೋಡಿ. ಅದೇ ಡೈರೆಕ್ಷನಲ್ಲಿ ನೀವು ಕೂಡ ಮಾಡಿದ್ರೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೋಡಾದ ಪುಡಿ ಕೂಡ 5 ನಿಮಿಷಗಳ ಕಾಲ ಹೀಗೆ ಬೀಟ್ ಮಾಡ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಬೇರೆ ನಾನು ಆ್ಯಡ್ ಮಾಡ್ಕೊಳ್ಳುವಂಥದ್ದಿಲ್ಲ, ಇಷ್ಟೇ ಇದು. ಇನ್ನು ಇದನ್ನು ಕಾದ ಎಣ್ಣೆಯಲ್ಲಿ ನಾವು ಬಿಟ್ಟರಾಯಿತು ಗೋಳಿ ಬಜೆಯನ್ನು. ನೀವು ಇದಕ್ಕೆ ಇನ್ನೀಗ ಅಕ್ಕಿ ಹಿಟ್ಟು ಅಥವಾ ಗರಿ ಗರಿಯಾಗಿ ಬರುತ್ತೆ ಅಂತಹ ಆ ಥರದ್ದು ಏನೂ ಹಾಕುವಂತಹ ಅವಶ್ಯಕತೆ ಇಲ್ಲ. ನಾವಾಗಲೇ ಇದಕ್ಕೆ ಕಾದಿರುವಂತಹ ಎಣ್ಣೆಯನ್ನು ಕೂಡ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಕೂಡ ಬರುತ್ತೆ ಹೊರಗಡೆಯಿಂದ.
ಆಮೇಲೆ ಒಳಗಡೆಯಿಂದ ಸಾಫ್ಟಾಗಿ ಬರೋದಕ್ಕೂ ಕೂಡ ಆ ಥರ ಎಣ್ಣೆ ಹಾಕೋದ್ರಿಂದ ತುಂಬ ಸಹಾಯ ಮಾಡುತ್ತೆ. ಈಗ ಗೋಳಿ ಬಜೆ ಹಿಟ್ಟು ರೆಡಿ ಆಯಿತು. ಈಗ ನೋಡ್ಬೋದು ನಾನು ಹಾಕುವಂತಹ ರೀತಿಯನ್ನು ತೋರಿಸ್ತಾ ಇದ್ದೀನಿ ನೋಡಿ. ಕೈಯಲ್ಲಿ ತೆಗೆದು ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು. ಹೀಗೆ ಒಂದು ಸೈಡಿಂದ ಹೀಗೆ ತೆಗೆದು ಹಾಕಿದ್ರೆ ನಿಮಗೆ ತುಂಬ ಗುಂಡಿಗೆ ಕೂಡ ಉಬ್ಬಿಕೊಂಡು ಕೂಡ ಬರುತ್ತೆ. ಇನ್ನೀಗ ಎಣ್ಣೆಯನ್ನು ಆಗಲೇ ಬಿಸಿಗೆ ಇಟ್ಕೊಂಡಿದ್ದೀನಿ ನಾನು. ಕಾದ ಎಣ್ಣೆಯಲ್ಲಿ ಅಂತಂದರೆ ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಉರಿಯನ್ನು ಇಟ್ಕೊಳ್ಬೇಕು. ಒಂದೊಂದಾಗಿ ಬಿಡ್ತಾ ಬಂದರೆ ಆಯಿತು. ತುಂಬ ಕಡಿಮೆ ಉರಿಯಲ್ಲಿ ಕೂಡ ಇಟ್ಕೊಂಡ್ರೆ ಇದು ನಿಮಗೆ ಗೋಳಿ ಬಜೆ ಉಬ್ಬಿಕೊಂಡು ಬರೋದಿಲ್ಲ. ಅದಕ್ಕಾಗಿ ಇದು ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಜಾಸ್ತಿಯಲ್ಲಿ ಇಟ್ಕೊಂಡು ಪ್ರತಿಯೊಂದನ್ನು ಕೂಡ ನಾವು ಗೋಳಿ ಬಜೆಯನ್ನು ಬಿಡಬೇಕಾಗತ್ತೆ. ಮೊದಲಿಗೆ ಮಾತ್ರ ಒಂದು ಹಾಕಬೇಕಾದ್ರೆ ಮಾತ್ರ ನಾವು ಮೀಡಿಯಮ್ ಉರಿಗಿಂತ ಜಾಸ್ತಿಯಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಅದು ಉಬ್ಬಿಕೊಂಡು ಮೇಲೆ ಬರುತ್ತಲ್ಲ, ಆಮೇಲೆ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಗೋಳಿ ಬಜೆಯನ್ನು ಫ್ರೈ ಮಾಡಿದರೆ ಆಯಿತು. ಆವಾಗ ನಿಮಗೆ ಹೊರಗಡೆಯಿಂದ ತುಂಬ ಕ್ರಿಸ್ಪಿಯಾಗಿ ಆಮೇಲೆ ಒಳಗಡೆಯಿಂದ ತುಂಬ ಸಾಫ್ಟಾಗಿ ಬರುತ್ತೆ. ಈಗ ನೋಡ್ಬೋದು ನಾನೀಗ ಮುಗಿಸಿ ಹಾಕ್ತಾ ಇದ್ದೀನಲ್ಲ, ಆ ಹಂತದಲ್ಲಿ ನಾನು ಕಡಿಮೆ ಉರಿಯನ್ನು ಮಾಡ್ಕೊಂಡಿದ್ದೀನಿ. ಇಷ್ಟು ಗಮನಿಸಿದರೆ ಸಾಕಾಗುತ್ತೆ. ನಾವು ಯಾವಾಗ ಹಾಕ್ತೀವಿ ನೋಡಿ ಆವಾಗ ಉರಿಯನ್ನು ಸ್ವಲ್ಪ ಮೀಡಿಯಮ್ ಉರಿಗಿಂತ ಜಾಸ್ತಿ ಇಟ್ಕೊಳ್ಳೇಬೇಕು ಕಂಪಲ್ಸರಿಯಾಗಿ. ಅದೊಂದು ನೆನಪಲ್ಲಿರಬೇಕು. ಆಮೇಲೆ ಕಮ್ಮಿ ಉರಿಗೆ ಮಾಡಿದ್ರೆ ನಿಮಗೊಂದು 5 ನಿಮಿಷದಲ್ಲಿ ಸೂಪರ್ ಆದಂತಹ ಗೋಳಿ ಬಜೆ ರೆಡಿಯಾಗುತ್ತೆ. ಹೊಂಬಣ್ಣ ಬರೋದ ತನಕ ಇದನ್ನು ಕರೆದ್ರೆ ಆಯಿತು. ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತಲ್ಲ, ಅಷ್ಟಾದರೆ ಸಾಕಾಗುತ್ತೆ. ಆಗಾಗ ಇದನ್ನು ಸೌಟಿನ ಸಹಾಯದಿಂದ ತಿರುವಿ ಹಾಕ್ತಾನೆ ಇರಬೇಕು. ಆಗ ಎರಡು ಕಡೆ ಕೂಡ ಈವನ್ ಆಗಿ ಬೇಯುತ್ತೆ. ನೋಡ್ಬೋದು ನೀವೀಗ ಹೀಗೇ ಬೇಯಿಸಿದ್ರೆ ಆಯಿತು. ಇಲ್ಲ ಅಂತಂದರೆ ಅದು ಒಂದೇ ಕಡೆ ನಮಗೆ ಬ್ರೌನ್ ಆಗಿ ಮತ್ತೊಂದು ಕಡೆ ಬಿಳಿಯಾಗಿ ಹಾಗೆ ಬೇಯುತ್ತೆ. ಈಗ ನೋಡ್ಬೋದು, ಈಗ ಒಂದನೇ ಸಲದ್ದು ನಾನೀಗ ತೆಗೆದಿದ್ದೀನಿ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರಿಗೆ ಬಂದಿದೆ ನೋಡಿ. ಇಷ್ಟಾದರೆ ಸಾಕಾಗತ್ತೆ. ಇನ್ನೀಗ ಎರಡನೇ ಸಲದ್ದು ಕೂಡ ಹಾಕೋದನ್ನು ತೋರಿಸ್ತಿದ್ದೀನಿ ನೋಡಿ. ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತೆಗೆದು ಹಾಕಿದರೆ ಸಾಕು. ನಾನಾಗಲೇ ಹೇಳಿದ ಹಾಗೆ ಉರಿಯನ್ನು ಮಾತ್ರ ಮೀಡಿಯಮ್ಗಿಂತ ಸ್ವಲ್ಪ ಜಾಸ್ತಿಯಲ್ಲಿ ಇಟ್ಕೊಳ್ಬೇಕು. ನಾವೀಗ ಫಸ್ಟಿಗೆ ಹಾಕಬೇಕಾದ್ರೆ ಮಾತ್ರ. ಎಲ್ಲ ಗೋಳಿ ಬಜೆಯನ್ನು ಎಣ್ಣೆಗೆ ಬಿಟ್ಟಾದ ನಂತರ ತಕ್ಷಣವೇ ಉರಿಯನ್ನು ಕಡಿಮೆ ಮಾಡಿಕೊಳ್ಬೇಕು. ಇಲ್ಲ ಅಂತಂದರೆ ಉಬ್ಬಿಕೊಂಡು ಬರೋದಿಲ್ಲ, ಗೋಳಿ ಬಜೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈಗ ಕಮ್ಮಿ ಉರಿಯಲ್ಲೇ ಮಾಡಿಕೊಂಡು 5 ನಿಮಿಷ ನಾವು ಬೇಯಿಸಬೇಕು. ತುಂಬ ಚೆನ್ನಾಗಿ ಸಾಫ್ಟಾಗಿ ಬರೋದಕ್ಕೆ ಸಹಾಯ ಮಾಡುತ್ತೆ. ಎರಡು ಕಡೆನೂ ಹಾಗೆ ನಾವು ಇದನ್ನು ಸರಿಯಾಗಿ ತಿರುವಿ ಹಾಕ್ತಾ ಬೇಯಿಸಿದ್ರಂತೂ ಸೂಪರಾಗಿ ಬರುತ್ತೆ. ಹೊರಗಡೆ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಈಗ ಗೋಲ್ಡನ್ ಬ್ರೌನ್ ಕಲರಿಗೆ ಬಂದಿದೆ ಎರಡನೇ ಬಾರಿಯದ್ದು ಕೂಡ. ಇನ್ನು ಇದನ್ನು ತೆಗೆದ್ರಾಯಿತು. ಮಂಗಳೂರು ಭಾಗದಲ್ಲಿ ಬಹಳ ಫೇಮಸ್ ಆಗಿರುವಂತಹ ಒಂದು ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳ್ಬೋದು. ತಿಂಗಳಿಗೆ 1-2 ಸಲನೋ ಅಥವಾ ವಾರಕ್ಕೊಮ್ಮೆಯೋ ಹೀಗೆ ಮಾಡೋದ್ರಿಂದ ಮನೆ ಮಂದಿಗೆಲ್ಲರಿಗೂ ಇಷ್ಟ ಆಗುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳ್ಬೋದು. ಇದನ್ನು ನಾವಿನ್ನೀಗ ಕಾಯಿ ಚಟ್ನಿ ಮಾಡಿದ್ವಲ್ಲ ನಾವಾಗ, ಅದರ ಜೊತೆಗಂತೂ ಸೇರಿಸಿ ತಿಂದರೆ ಅಂತೂ ಸಖತ್ತಾಗಿರುತ್ತೆ. ನಾನೀಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಯಾವ ಥರ ಗೂಡಾಗಿ ಬಂದಿದೆ ಅಂತ ನೋಡ್ಬೋದು ನೀವು. ಮನೆಯಲ್ಲಿ ನೀವು ಕೂಡ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ನೋಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿರ್ಬೋದಲ್ಲ. ಇಷ್ಟ ಆದಲ್ಲಿ ಹೊಸಬ್ರು ಯಾರಾದರೂ ಚಾನಲನ್ನು ನೋಡ್ತಿರ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ರುಚಿಯೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.